ಕೊಳ್ಳೇಗಾಲ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ತಾಲ್ಲೂಕಾಗಿದೆ. ಇದು ಪ್ರಸ್ತುತ ಚಾಮರಾಜನಗರ ಜಿಲ್ಲೆಗೆ ಸೇರಿದೆ. ಕೊಳ್ಳೇಗಾಲವು ತನ್ನ ಕೃಷಿ, ಅರಣ್ಯ ಸಂಪತ್ತು, ದೇವಸ್ಥಾನಗಳು, ಜನಪದ ಸಂಸ್ಕೃತಿ ಮತ್ತು ಗಡಿಭಾಗದ ಪರಂಪರೆಯಿಂದ ಪ್ರಸಿದ್ಧವಾಗಿದೆ. ಬಹಳ ವರ್ಷಗಳ ಹಿಂದೆ ಇಂದಿನ ಕೊಳ್ಳೇಗಾಲ ಪ್ರದೇಶವು ದಟ್ಟವಾದ ಅರಣ್ಯಗಳು, ಸಣ್ಣ ಸಣ್ಣ ಗ್ರಾಮಗಳು ಮತ್ತು ಕೃಷಿ ಭೂಮಿಗಳಿಂದ ಕೂಡಿದ ಪ್ರದೇಶವಾಗಿತ್ತು. ಆ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದ ಜನರು ತಮ್ಮ ವಸತಿ ಪ್ರದೇಶವನ್ನು ಕೊಲ್ಲಿಪುರ ಅಥವಾ ಕೊಳ್ಳೆಯೂರು ಎಂದು ಕರೆಯುತ್ತಿದ್ದರು ಎಂದು ಸ್ಥಳೀಯ ನಂಬಿಕೆಯಿದೆ. ಪುರ ಎಂದರೆ ಪಟ್ಟಣ ಅಥವಾ ವಸತಿ ಪ್ರದೇಶ ಮತ್ತು ಊರು ಎಂದರೆ ಗ್ರಾಮ ಎಂಬ ಅರ್ಥ. ಕಾಲಕ್ರಮೇಣ ಈ ಪ್ರದೇಶದಲ್ಲಿ ಜನವಸತಿ ಹೆಚ್ಚಾಯಿತು. ಸುತ್ತಮುತ್ತಲಿನ ಹಳ್ಳಿಗಳ ಜನರು ಇಲ್ಲಿ ಬಂದು ಕೃಷಿ, ವ್ಯಾಪಾರ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಆರಂಭಿಸಿದರು. ಈ ಪ್ರದೇಶವು ನಿಧಾನವಾಗಿ ಒಂದು ಪ್ರಮುಖ ಕೇಂದ್ರವಾಗಿ ಬೆಳೆಯತೊಡಗಿತು. ವ್ಯಾಪಾರಿಗಳು, ರೈತರು ಮತ್ತು ಆಡಳಿತಗಾರರ ಆಗಮನದಿಂದ ಈ ಸ್ಥಳಕ್ಕೆ ಹೆಚ್ಚಿನ ಮಹತ್ವ ದೊರೆಯಿತು. ಜನರು ದಿನನಿತ್ಯದ ಬಳಕೆಯಲ್ಲಿ ಕೊಲ್ಲಿಪುರ ಮತ್ತು ಕೊಳ್ಳೆಯೂರು ಎಂಬ ಹೆಸರನ್ನು ವಿವಿಧ ರೀತಿಯಲ್ಲಿ ಉಚ್ಚರಿಸುತ್ತಾ ಬಂದರು. ವರ್ಷಗಳು ಕಳೆಯುತ್ತಾ ಭಾಷೆಯ ಬದಲಾವಣೆ ಮತ್ತು ಸ್ಥಳೀಯ ಉಚ್ಚಾರಣೆಯ ಪರಿಣಾಮವಾಗಿ ಆ ಹೆಸರು ಕೊಳ್ಳೇಗಾಲ ಎಂದು ರೂಪಾಂತರಗೊಂಡಿತು. ಮೈಸೂರು ಸಂಸ್ಥಾನದ ಕಾಲದಲ್ಲಿ ಈ ಪ್ರದೇಶ ಇನ್ನಷ್ಟು ಅಭಿವೃದ್ಧಿಯಾಯಿತು. ರಸ್ತೆ, ಕೃಷಿ ಮತ್ತು ಆಡಳಿತ ವ್ಯವಸ್ಥೆಗಳು ಬೆಳೆಯುತ್ತಿದ್ದಂತೆ ಕೊಳ್ಳೇಗಾಲ ಎಂಬ ಹೆಸರು ಜನರಲ್ಲಿ ಪ್ರಸಿದ್ಧಿಯಾಯಿತು. ಹೀಗೆ ಅರಣ್ಯ ಪ್ರದೇಶದಿಂದ ಆರಂಭವಾದ ಒಂದು ಸಣ್ಣ ವಸತಿ ಜನರ ಪರಿಶ್ರಮ, ಭಾಷೆಯ ಬೆಳವಣಿಗೆ ಮತ್ತು ಇತಿಹಾಸದ ಪಯಣದೊಂದಿಗೆ ಇಂದು ಕೊಳ್ಳೇಗಾಲ ಎಂಬ ಹೆಸರಿನಿಂದ ಗುರುತಿಸಲ್ಪಡುವ ಐತಿಹಾಸಿಕ ತಾಲ್ಲೂಕಾಗಿ ಬೆಳೆದಿದೆ. ಕೊಳ್ಳೇಗಾಲ ಎಂಬ ಹೆಸರು ಕೇವಲ ಒಂದು ಸ್ಥಳದ ಹೆಸರು ಮಾತ್ರವಲ್ಲ, ಅದು ಹಲವು ತಲೆಮಾರುಗಳ ಜೀವನ ಮತ್ತು ಸಂಸ್ಕೃತಿಯ ಕಥೆಯಾಗಿದೆ. ಕೊಳ್ಳೇಗಾಲ ಪ್ರದೇಶವು ಪ್ರಾಚೀನ ಕಾಲದಿಂದಲೇ ಜನವಸತಿ ಹೊಂದಿತ್ತು. ಇಲ್ಲಿ ದೊರೆತ ಕೆಲವು ಪುರಾತತ್ವ ಮತ್ತು ಶಾಸನಗಳ ಆಧಾರದಲ್ಲಿ ಈ ಪ್ರದೇಶವು ಹಲವು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಸುಮಾರು ಕ್ರಿಸ್ತಶಕ 350ರ ಸಮಯದಲ್ಲಿ ದಕ್ಷಿಣ ಕರ್ನಾಟಕದ ನೆಲದಲ್ಲಿ ಹೊಸ ರಾಜವಂಶವೊಂದು ಉದಯವಾಯಿತು. ಅದೇ ಪಶ್ಚಿಮ ಗಂಗ ರಾಜವಂಶ. ಈ ರಾಜವಂಶದ ಸ್ಥಾಪಕರಾಗಿ ಕೊಂಗಣಿವರ್ಮ ಮಾಧವ ಅವರನ್ನು ಪರಿಗಣಿಸಲಾಗುತ್ತದೆ. ಆ ಕಾಲದಲ್ಲಿ ಇಂದಿನ ಕೊಳ್ಳೇಗಾಲ ಪ್ರದೇಶವು ದಟ್ಟ ಅರಣ್ಯಗಳು, ಸಣ್ಣ ಗ್ರಾಮಗಳು ಮತ್ತು ಪ್ರಕೃತಿಯಿಂದ ಆವರಿಸಿದ ಪ್ರದೇಶವಾಗಿತ್ತು. ಜನರ ಜೀವನ ಮುಖ್ಯವಾಗಿ ಕೃಷಿ ಮತ್ತು ಪಶುಸಂಗೋಪನೆಯ ಮೇಲೆ ಅವಲಂಬಿತವಾಗಿತ್ತು. ಗಂಗರಾಜರು ತಮ್ಮ ರಾಜ್ಯವನ್ನು ಕೇವಲ ಯುದ್ಧಗಳಿಂದ ವಿಸ್ತರಿಸಲಿಲ್ಲ. ಅವರು ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಿದರು. ಅರಣ್ಯ ಪ್ರದೇಶಗಳನ್ನು ಕೃಷಿಭೂಮಿಗಳಾಗಿ ಪರಿವರ್ತಿಸಿ ಜನರಿಗೆ ಭೂಮಿಯನ್ನು ಬಳಸುವ ಅವಕಾಶ ನೀಡಿದರು. ಕೆರೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ನಿರ್ಮಿಸಿ ಕೃಷಿಗೆ ಉತ್ತೇಜನ ನೀಡಿದರು. ಇದರ ಪರಿಣಾಮವಾಗಿ ಜನರು ಸ್ಥಿರ ಜೀವನ ನಡೆಸಲು ಪ್ರಾರಂಭಿಸಿದರು ಮತ್ತು ಗ್ರಾಮಗಳು ನಿಧಾನವಾಗಿ ಬೆಳೆಯತೊಡಗಿದವು. ಆ ಸಮಯದಲ್ಲಿ ಕೊಳ್ಳೇಗಾಲ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜನರು ರಾಗಿ, ಜೋಳ ಮತ್ತು ಇತರ ಆಹಾರ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಗ್ರಾಮಗಳಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿದ್ದು, ತೆರಿಗೆ ಸಂಗ್ರಹಣೆ ಮತ್ತು ಭೂ ನಿರ್ವಹಣೆಗೆ ಅಧಿಕಾರಿಗಳನ್ನು ನೇಮಿಸಲಾಗುತ್ತಿತ್ತು. ಪಶ್ಚಿಮ ಗಂಗರ ಕಾಲದಲ್ಲಿ ಜೈನ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ದೊರೆಯಿತು. ಅನೇಕ ಜೈನ ಮತಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಬೆಳೆಯುವಂತಾಯಿತು. ಈ ಕಾಲದ ಅತ್ಯಂತ ಪ್ರಸಿದ್ಧ ಸಾಧನೆಯಾಗಿ ಶ್ರವಣಬೆಳಗೊಳದಲ್ಲಿರುವ ಗೋಮಟೇಶ್ವರ ಪ್ರತಿಮೆಯನ್ನು ಪರಿಗಣಿಸಲಾಗುತ್ತದೆ. ಇದನ್ನು ಗಂಗರ ಸೇನಾಧಿಪತಿ ಚಾಮುಂಡರಾಯ ನಿರ್ಮಿಸಿದರು ಮತ್ತು ಅದು ಇಂದಿಗೂ ಕರ್ನಾಟಕದ ಇತಿಹಾಸದ ಹೆಮ್ಮೆಯ ಸಂಕೇತವಾಗಿದೆ. ಗಂಗರಾಜರ ಕಾಲದಲ್ಲಿ ಕನ್ನಡ ಭಾಷೆ, ಶಾಸನಗಳು ಮತ್ತು ಸಂಸ್ಕೃತಿಗೂ ಬೆಳವಣಿಗೆ ಕಂಡಿತು. ಜನರ ಜೀವನದಲ್ಲಿ ಕೃಷಿ, ಧರ್ಮ ಮತ್ತು ಆಡಳಿತ ಸಮತೋಲನವಾಗಿ ಬೆಳೆಯಿತು. ಸುಮಾರು 6 ಶತಮಾನಗಳ ಕಾಲ ದಕ್ಷಿಣ ಕರ್ನಾಟಕವನ್ನು ಆಳಿದ ಪಶ್ಚಿಮ ಗಂಗಾ ರಾಜವಂಶವು ಕೊಳ್ಳೇಗಾಲ ಸೇರಿದಂತೆ ಈ ಪ್ರದೇಶದ ಕೃಷಿ, ಗ್ರಾಮೀಣ ವ್ಯವಸ್ಥೆ ಮತ್ತು ಸಂಸ್ಕೃತಿಗೆ ಬಲವಾದ ಅಡಿಪಾಯ ಹಾಕಿ ತನ್ನ ಹೆಸರನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಸಿಕೊಂಡಿತು. ಪಶ್ಚಿಮ ಗಂಗಾ ರಾಜವಂಶದ ಪ್ರಭಾವ ಕಡಿಮೆಯಾಗುತ್ತಿದ್ದ ಸಮಯದಲ್ಲಿ ದಕ್ಷಿಣ ಭಾರತದ ಬಲಿಷ್ಠ ಸಾಮ್ರಾಜ್ಯವಾದ ಚೋಳ ಸಾಮ್ರಾಜ್ಯ ತನ್ನ ಆಡಳಿತವನ್ನು ವಿಸ್ತರಿಸತೊಡಗಿತು. ಸುಮಾರು ಕ್ರಿಸ್ತಶಕ 985ರ ವೇಳೆಗೆ ಗಂಗರ ಆಡಳಿತದಲ್ಲಿದ್ದ ಕೆಲವು ಪ್ರದೇಶಗಳು ಚೋಳರ ನಿಯಂತ್ರಣಕ್ಕೆ ಬಂದವು. ಇಂದಿನ ಕೊಳ್ಳೇಗಾಲ ಹಾಗೂ ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳ ಮೇಲೂ ಚೋಳರ ಪ್ರಭಾವ ಕಂಡುಬಂತು. ಚೋಳರು ಕೇವಲ ಯುದ್ಧಗಳಲ್ಲಿ ಬಲಿಷ್ಠರಾಗಿರಲಿಲ್ಲ. ಅವರು ಆಡಳಿತ, ವ್ಯಾಪಾರ, ದೇವಾಲಯ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ಕೂಡ ಪ್ರಸಿದ್ಧರಾಗಿದ್ದರು. ಅವರ ಆಳ್ವಿಕೆಯಲ್ಲಿ ಗ್ರಾಮಗಳ ನಿರ್ವಹಣೆಗೆ ನಿಯಮಿತ ಆಡಳಿತ ವ್ಯವಸ್ಥೆ ರೂಪಿಸಲಾಯಿತು.
ಭೂಮಿಯನ್ನು ಅಳೆಯುವುದು, ತೆರಿಗೆ ಸಂಗ್ರಹಿಸುವುದು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಗಳಿಗೆ ಹೆಚ್ಚಿನ ಗಮನ ನೀಡಲಾಯಿತು. ಕೊಳ್ಳೇಗಾಲ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೃಷಿಗೆ ಮತ್ತಷ್ಟು ಉತ್ತೇಜನ ದೊರೆಯಿತು. ಕೆರೆಗಳು ಮತ್ತು ನೀರಿನ ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಲಾಯಿತು. ಜನರು ಕೃಷಿಯ ಜೊತೆಗೆ ಸಣ್ಣ ಮಟ್ಟದ ವ್ಯಾಪಾರ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಿದರು. ಚೋಳರ ಕಾಲದಲ್ಲಿ ದೇವಾಲಯಗಳು ಕೇವಲ ಧಾರ್ಮಿಕ ಸ್ಥಳಗಳಾಗಿರಲಿಲ್ಲ. ಅವು ಸಮಾಜ ಮತ್ತು ಆಡಳಿತದ ಕೇಂದ್ರಗಳಾಗಿದ್ದವು. ದೇವಾಲಯಗಳ ಸುತ್ತ ಗ್ರಾಮಗಳು ಬೆಳೆಯುತ್ತಿದ್ದವು. ದೇವಾಲಯಗಳಲ್ಲಿ ಶಿಕ್ಷಣ, ಧಾರ್ಮಿಕ ಆಚರಣೆಗಳು ಮತ್ತು ಸ್ಥಳೀಯ ಸಭೆಗಳು ನಡೆಯುತ್ತಿದ್ದವು. ಈ ಕಾರಣದಿಂದ ಜನಜೀವನ ಹೆಚ್ಚು ಸಂಘಟಿತವಾಯಿತು. ಈ ಅವಧಿಯಲ್ಲಿ ತಮಿಳು ಮತ್ತು ಕನ್ನಡ ಸಂಸ್ಕೃತಿಗಳ ನಡುವಿನ ಸಂಪರ್ಕವೂ ಹೆಚ್ಚಾಯಿತು. ಶಾಸನಗಳು, ದೇವಾಲಯಗಳು ಮತ್ತು ಆಡಳಿತ ದಾಖಲೆಗಳ ಮೂಲಕ ಆ ಕಾಲದ ಸಾಮಾಜಿಕ ಜೀವನದ ಬಗ್ಗೆ ತಿಳಿದುಬರುತ್ತದೆ. ಚೋಳರ ಪ್ರಭಾವ ಸುಮಾರು ಕ್ರಿಸ್ತಶಕ 1116ರ ವೇಳೆಗೆ ಕಡಿಮೆಯಾಗತೊಡಗಿತು. ನಂತರ ದಕ್ಷಿಣ ಕರ್ನಾಟಕದಲ್ಲಿ ಹೊಸ ಶಕ್ತಿಯಾಗಿ ಹೊಯ್ಸಳ ಸಾಮ್ರಾಜ್ಯ ಉದಯವಾಯಿತು. ಹೀಗೆ ಚೋಳರ ಕಾಲವು ಕೊಳ್ಳೇಗಾಲ ಪ್ರದೇಶದಲ್ಲಿ ಆಡಳಿತ ವ್ಯವಸ್ಥೆ, ಕೃಷಿ ಅಭಿವೃದ್ಧಿ ಮತ್ತು ದೇವಾಲಯ ಕೇಂದ್ರಿತ ಸಮಾಜದ ಬೆಳವಣಿಗೆಗೆ ಪ್ರಮುಖವಾದ ಕಾಲವಾಗಿ ನೆನಪಾಗಿದೆ. ಚೋಳರ ಪ್ರಭಾವ ಕಡಿಮೆಯಾಗುತ್ತಿದ್ದ ಸಮಯದಲ್ಲಿ ಕರ್ನಾಟಕದ ನೆಲದಲ್ಲಿ ಹೊಸ ಶಕ್ತಿಯಾಗಿ ಹೊಯ್ಸಳ ಸಾಮ್ರಾಜ್ಯ ಉದಯವಾಯಿತು. ಸುಮಾರು ಕ್ರಿಸ್ತಶಕ 11ನೇ ಶತಮಾನದಿಂದ ಹೊಯ್ಸಳರು ತಮ್ಮ ಆಡಳಿತವನ್ನು ವಿಸ್ತರಿಸಿ ದಕ್ಷಿಣ ಕರ್ನಾಟಕದ ಪ್ರಮುಖ ಭಾಗಗಳನ್ನು ತಮ್ಮ ಆಳ್ವಿಕೆಗೆ ತಂದರು. ಈ ಪ್ರಭಾವ ಇಂದಿನ ಕೊಳ್ಳೇಗಾಲ ಸೇರಿದಂತೆ ಅನೇಕ ಪ್ರದೇಶಗಳ ಮೇಲೂ ಕಂಡುಬಂತು. ಹೊಯ್ಸಳರ ಬಗ್ಗೆ ಒಂದು ಪ್ರಸಿದ್ಧ ಜನಪ್ರಿಯ ಕಥೆಯಿದೆ. ಒಬ್ಬ ಗುರು ತಮ್ಮ ಶಿಷ್ಯನಿಗೆ ಹೊಯ್ಸಾಲ, ಸಾಲನನ್ನು ಹೊಡೆ ಎಂದು ಹೇಳಿದಾಗ ಶಿಷ್ಯನು ಹುಲಿಯನ್ನು ಸೋಲಿಸಿದನು ಎಂಬ ಕಥೆಯಿಂದ ಹೊಯ್ಸಳ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಈ ಕಥೆ ಅವರ ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿ ಉಳಿದಿದೆ. ಹೊಯ್ಸಳರ ಆರಂಭಿಕ ಆಡಳಿತಗಾರರಲ್ಲಿ ವಿಷ್ಣುವರ್ಧನ ಪ್ರಮುಖರು. ಅವರ ಕಾಲದಲ್ಲಿ ಸಾಮ್ರಾಜ್ಯ ವೇಗವಾಗಿ ಬೆಳೆಯಿತು. ನಂತರ ಅನೇಕ ರಾಜರು ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದರು. ಹೊಯ್ಸಳರ ಆಡಳಿತದಲ್ಲಿ ಗ್ರಾಮಗಳು, ಕೃಷಿ ಮತ್ತು ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಭೂಮಿಯ ವ್ಯವಸ್ಥೆ ಸುಧಾರಿಸಲಾಯಿತು, ನೀರಾವರಿ ವ್ಯವಸ್ಥೆಗಳು ನಿರ್ಮಿಸಲ್ಪಟ್ಟವು ಮತ್ತು ಜನಜೀವನ ಸ್ಥಿರವಾಯಿತು. ಕೊಳ್ಳೇಗಾಲದಂತಹ ಪ್ರದೇಶಗಳಲ್ಲಿ ಕೃಷಿ ಆಧಾರಿತ ಗ್ರಾಮೀಣ ಅಭಿವೃದ್ಧಿ ಮುಂದುವರಿಯಿತು. ಆದರೆ ಹೊಯ್ಸಳರ ಹೆಸರನ್ನು ಇತಿಹಾಸದಲ್ಲಿ ಅಮರಗೊಳಿಸಿದ ಪ್ರಮುಖ ವಿಷಯ ಅವರ ದೇವಾಲಯ ನಿರ್ಮಾಣ ಕಲೆ. ಅವರು ಕಲ್ಲಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಿ ಭವ್ಯ ದೇವಾಲಯಗಳನ್ನು ನಿರ್ಮಿಸಿದರು. ಇಂದಿಗೂ ಪ್ರಸಿದ್ಧವಾಗಿರುವ ಚೆನ್ನಕೇಶವ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯ, ಇವು ಹೊಯ್ಸಳರ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳಾಗಿವೆ. ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯ, ಧರ್ಮ ಮತ್ತು ಸಂಸ್ಕೃತಿಗೂ ಹೆಚ್ಚಿನ ಬೆಳವಣಿಗೆ ಕಂಡಿತು. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲದೆ ಶಿಕ್ಷಣ, ಕಲೆ ಮತ್ತು ಸಮಾಜದ ಕೇಂದ್ರಗಳಾಗಿದ್ದವು. ಸುಮಾರು ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗತೊಡಗಿತು ಮತ್ತು ನಂತರ ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿಯಾಗಿ ವಿಜಯನಗರ ಸಾಮ್ರಾಜ್ಯ ಬೆಳೆಯಿತು. ಹೀಗೆ ಹೊಯ್ಸಳರ ಕಾಲವು ಕರ್ನಾಟಕ ಮತ್ತು ಕೊಳ್ಳೇಗಾಲ ಪ್ರದೇಶದಲ್ಲಿ ದೇವಾಲಯಗಳ ವೈಭವ, ಸಂಸ್ಕೃತಿಯ ಬೆಳವಣಿಗೆ ಮತ್ತು ಕೃಷಿ ಆಧಾರಿತ ಸಮಾಜದ ಅಭಿವೃದ್ಧಿಗೆ ಚಿನ್ನದ ಯುಗವಾಗಿತ್ತು. ಹೊಯ್ಸಳ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗುತ್ತಿದ್ದ ಸಮಯದಲ್ಲಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯ ಉದಯವಾಯಿತು. ಅದು ವಿಜಯನಗರ ಸಾಮ್ರಾಜ್ಯ. ಸುಮಾರು ಕ್ರಿಸ್ತಶಕ 1336ರಲ್ಲಿ ಹರಿಹರ ಮೊದಲನೇ ಮತ್ತು ಬುಕ್ಕರಾಯ ಮೊದಲನೇ ಸಹೋದರರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರ ರಾಜಧಾನಿ ಇಂದಿನ ಹಂಪಿಯಾಗಿತ್ತು. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾಗಿತ್ತು. ಈ ಪರಿಸ್ಥಿತಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಅನೇಕ ಪ್ರದೇಶಗಳನ್ನು ಒಗ್ಗೂಡಿಸಿ ಬಲಿಷ್ಠ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿತು. ಇಂದಿನ ಕೊಳ್ಳೇಗಾಲ ಸೇರಿದಂತೆ ದಕ್ಷಿಣ ಕರ್ನಾಟಕದ ಪ್ರದೇಶಗಳ ಮೇಲೂ ಇವರ ಪ್ರಭಾವ ಕಂಡುಬಂತು. ವಿಜಯನಗರರ ಆಡಳಿತದಲ್ಲಿ ಕೃಷಿಗೆ ವಿಶೇಷ ಮಹತ್ವ ನೀಡಲಾಯಿತು. ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. ರೈತರಿಗೆ ಭೂಮಿಯ ಬಳಕೆ ಮತ್ತು ಬೆಳೆ ಉತ್ಪಾದನೆಗೆ ನೆರವು ನೀಡಲಾಯಿತು. ಇದರಿಂದ ಗ್ರಾಮಗಳ ಆರ್ಥಿಕ ಸ್ಥಿತಿ ಸುಧಾರಿಸಿತು. ಈ ಕಾಲದಲ್ಲಿ ವ್ಯಾಪಾರವು ವೇಗವಾಗಿ ಬೆಳೆಯಿತು. ದೇಶದ ವಿವಿಧ ಭಾಗಗಳ ವ್ಯಾಪಾರಿಗಳು ದಕ್ಷಿಣ ಭಾರತದ ಮಾರುಕಟ್ಟೆಗಳಿಗೆ ಬರುತ್ತಿದ್ದರು. ಕೃಷಿ ಉತ್ಪನ್ನಗಳು, ಬಟ್ಟೆ, ಕಲೆ ಮತ್ತು ಇತರ ವಸ್ತುಗಳ ವಹಿವಾಟು ಹೆಚ್ಚಾಯಿತು. ಕೊಳ್ಳೇಗಾಲದಂತಹ ಪ್ರದೇಶಗಳು ಗ್ರಾಮೀಣ ಉತ್ಪಾದನೆ ಮತ್ತು ವ್ಯಾಪಾರದ ಸಂಪರ್ಕ ಕೇಂದ್ರಗಳಾಗಿ ಬೆಳೆಯತೊಡಗಿದವು.
ವಿಜಯನಗರ ರಾಜರು ಆಡಳಿತವನ್ನು ಹಲವು ಪ್ರಾಂತ್ಯಗಳಾಗಿ ವಿಭಾಗಿಸಿ ಸ್ಥಳೀಯ ನಾಯಕರಿಗೆ ಜವಾಬ್ದಾರಿ ನೀಡಿದರು. ತೆರಿಗೆ ವ್ಯವಸ್ಥೆ, ಭೂ ನಿರ್ವಹಣೆ ಮತ್ತು ಜನರ ಸುರಕ್ಷತೆಗೆ ಕ್ರಮಗಳನ್ನು ಜಾರಿಗೆ ತಂದರು. ಈ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಕೃಷ್ಣದೇವರಾಯ ಪ್ರಮುಖರು. ಅವರ ಕಾಲವನ್ನು ವಿಜಯನಗರದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಸಾಹಿತ್ಯ, ಕಲೆ, ದೇವಾಲಯ ನಿರ್ಮಾಣ ಮತ್ತು ಕೃಷಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಕಂಡಿತು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಾಲಯಗಳು ಮತ್ತು ನಗರ ನಿರ್ಮಾಣವು ಮಹತ್ತರವಾಗಿ ಬೆಳೆಯಿತು. ಹಂಪಿಯ ಭವ್ಯ ಕಟ್ಟಡಗಳು ಇಂದಿಗೂ ಆ ಕಾಲದ ವೈಭವವನ್ನು ತೋರಿಸುತ್ತವೆ. ಸುಮಾರು ಕ್ರಿಸ್ತಶಕ 16ನೇ ಶತಮಾನದ ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ನಿಧಾನವಾಗಿ ಕಡಿಮೆಯಾಯಿತು ಮತ್ತು ನಂತರ ದಕ್ಷಿಣ ಕರ್ನಾಟಕದ ಅನೇಕ ಪ್ರದೇಶಗಳು ಮೈಸೂರು ಆಡಳಿತದ ಪ್ರಭಾವಕ್ಕೆ ಬರತೊಡಗಿದವು. ಹೀಗೆ ವಿಜಯನಗರರ ಕಾಲವು ಕೊಳ್ಳೇಗಾಲ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಕೃಷಿ, ವ್ಯಾಪಾರ, ಆಡಳಿತ ಮತ್ತು ಸಂಸ್ಕೃತಿಯ ಪುನರುಜ್ಜೀವನದ ಯುಗವಾಗಿ ನೆನಪಾಗಿದೆ. ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗುತ್ತಿದ್ದ ಕಾಲದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೊಸ ಆಡಳಿತ ವ್ಯವಸ್ಥೆಯಾಗಿ ಮೈಸೂರು ಸಂಸ್ಥಾನ ಬೆಳೆಯತೊಡಗಿತು. ಸುಮಾರು ಕ್ರಿಸ್ತಶಕ 1399ರಲ್ಲಿ ಮೈಸೂರು ಸಂಸ್ಥಾನದ ಆರಂಭವಾಯಿತು ಮತ್ತು ನಂತರ ಹಲವು ಶತಮಾನಗಳ ಕಾಲ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿತು. ಇಂದಿನ ಕೊಳ್ಳೇಗಾಲ ಪ್ರದೇಶವು ಈ ಸಂಸ್ಥಾನದ ಆಡಳಿತದ ಅಡಿಯಲ್ಲಿ ಅಭಿವೃದ್ಧಿಯಾಯಿತು. ಮೈಸೂರು ಸಂಸ್ಥಾನದ ಆರಂಭಿಕ ಆಡಳಿತವನ್ನು ಒಡೆಯರ್ ಅರಸರು ನಡೆಸಿದರು. ಆರಂಭದಲ್ಲಿ ಅವರು ಸಣ್ಣ ಪ್ರದೇಶವನ್ನು ಆಳುತ್ತಿದ್ದರು. ಕಾಲಕ್ರಮೇಣ ತಮ್ಮ ಆಡಳಿತವನ್ನು ವಿಸ್ತರಿಸಿದರು. ಜನರ ಜೀವನ ಸುಧಾರಣೆ, ಕೃಷಿ ಅಭಿವೃದ್ಧಿ ಮತ್ತು ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ಗಮನ ನೀಡಲಾಯಿತು. ಕೊಳ್ಳೇಗಾಲ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಆ ಕಾಲದಲ್ಲಿ ಮುಖ್ಯವಾಗಿ ಕೃಷಿ ಆಧಾರಿತವಾಗಿದ್ದವು. ಮೈಸೂರು ಅರಸರು ಕೆರೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ರಸ್ತೆ ಅಭಿವೃದ್ಧಿಗೆ ಉತ್ತೇಜನ ನೀಡಿದರು. ರೈತರಿಗೆ ಭೂಮಿಯ ನಿರ್ವಹಣೆ ಮತ್ತು ಬೆಳೆ ಬೆಳವಣಿಗೆಗೆ ಅನುಕೂಲಕರ ಕ್ರಮಗಳನ್ನು ಜಾರಿಗೆ ತಂದರು. 18ನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂತು. ಈ ಅವಧಿಯಲ್ಲಿ ಹೈದರ್ ಅಲಿ ಮತ್ತು ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ಆಡಳಿತದ ಪ್ರಮುಖ ನಾಯಕರಾದರು. ಅವರ ಕಾಲದಲ್ಲಿ ಸೇನಾ ಶಕ್ತಿ, ಕೋಟೆಗಳು ಮತ್ತು ಆಡಳಿತ ವ್ಯವಸ್ಥೆ ಬಲವಾಯಿತು. ಕೃಷಿ ಮತ್ತು ವ್ಯಾಪಾರಕ್ಕೂ ಉತ್ತೇಜನ ದೊರೆಯಿತು. 1799ರಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಡಳಿತ ಅಂತ್ಯವಾದ ನಂತರ ಮೈಸೂರು ಸಂಸ್ಥಾನ ಮತ್ತೆ ಒಡೆಯರ್ ಅರಸರ ಆಡಳಿತಕ್ಕೆ ಮರಳಿತು. ನಂತರ ಕೃಷ್ಣರಾಜ ಒಡೆಯರ್ 3ನೇ ಮತ್ತು ವಿಶೇಷವಾಗಿ ಕೃಷ್ಣರಾಜ ಒಡೆಯರ್ 4ನೇ ಅವರ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಅಭಿವೃದ್ಧಿಯ ಹೊಸ ಹಂತ ತಲುಪಿತು. ಶಿಕ್ಷಣ, ರಸ್ತೆ, ಆಡಳಿತ, ನೀರಾವರಿ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಕೊಳ್ಳೇಗಾಲ ಪ್ರದೇಶದಲ್ಲಿಯೂ ಗ್ರಾಮಗಳು ಅಭಿವೃದ್ಧಿಗೊಂಡವು. ಕೃಷಿ ಬಲವಾಯಿತು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಬೆಳೆಯಿತು. ಜನರು ಕೃಷಿಯ ಜೊತೆಗೆ ವ್ಯಾಪಾರ ಮತ್ತು ಇತರ ಉದ್ಯೋಗಗಳತ್ತ ಮುಖ ಮಾಡತೊಡಗಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೈಸೂರು ಸಂಸ್ಥಾನ ಭಾರತೀಯ ಒಕ್ಕೂಟಕ್ಕೆ ಸೇರಿತು ಮತ್ತು ನಂತರ ಕರ್ನಾಟಕ ರಾಜ್ಯದ ಭಾಗವಾಯಿತು. ಹೀಗೆ ಮೈಸೂರು ಸಂಸ್ಥಾನದ ಕಾಲವು ಕೊಳ್ಳೇಗಾಲ ಪ್ರದೇಶದಲ್ಲಿ ಕೃಷಿ, ರಸ್ತೆ, ಆಡಳಿತ ಮತ್ತು ಜನಜೀವನದ ಅಭಿವೃದ್ಧಿಗೆ ಮಹತ್ವದ ಯುಗವಾಗಿ ಇತಿಹಾಸದಲ್ಲಿ ಉಳಿದಿದೆ. ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಕ್ರಿಸ್ತಶಕ 1761ರಿಂದ 1799ರವರೆಗೆ ನಡೆದ ಕಾಲವನ್ನು ಅತ್ಯಂತ ಮಹತ್ವದ ಅವಧಿಯಾಗಿ ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಮೈಸೂರು ರಾಜ್ಯವು ಬಲಿಷ್ಠ ಸೇನೆ, ಸಂಘಟಿತ ಆಡಳಿತ ಮತ್ತು ವೇಗವಾದ ಅಭಿವೃದ್ಧಿಯಿಂದ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿತು. ಈ ಕಾಲದ ಪ್ರಮುಖ ಆಡಳಿತಗಾರರು ಹೈದರ್ ಅಲಿ ಮತ್ತು ಅವರ ಪುತ್ರ ಟಿಪ್ಪು ಸುಲ್ತಾನ್. ಹೈದರ್ ಅಲಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದವರಾದರೂ ತಮ್ಮ ಯುದ್ಧ ಕೌಶಲ್ಯ ಮತ್ತು ಆಡಳಿತ ಸಾಮರ್ಥ್ಯದಿಂದ ಮೈಸೂರು ರಾಜ್ಯದಲ್ಲಿ ಪ್ರಮುಖ ಸ್ಥಾನ ಗಳಿಸಿದರು. ಸುಮಾರು ಕ್ರಿಸ್ತಶಕ 1761ರ ವೇಳೆಗೆ ಅವರು ಮೈಸೂರು ಆಡಳಿತದ ಪ್ರಮುಖ ಶಕ್ತಿಯಾದರು. ಅವರ ಕಾಲದಲ್ಲಿ ರಾಜ್ಯದ ಸೇನೆಯನ್ನು ಬಲಪಡಿಸಲಾಯಿತು ಮತ್ತು ಆಡಳಿತವನ್ನು ಹೆಚ್ಚು ಸಂಘಟಿತಗೊಳಿಸಲಾಯಿತು. ಹೈದರ್ ಅಲಿ ಆಡಳಿತದಲ್ಲಿ ಕೃಷಿ, ತೆರಿಗೆ ಮತ್ತು ಜನರ ಭದ್ರತೆಗೆ ಹೆಚ್ಚಿನ ಗಮನ ನೀಡಲಾಯಿತು. ದಕ್ಷಿಣ ಕರ್ನಾಟಕದ ಅನೇಕ ಭಾಗಗಳಂತೆ ಕೊಳ್ಳೇಗಾಲ ಪ್ರದೇಶವು ಅವರ ಆಡಳಿತದ ಅಡಿಯಲ್ಲಿ ಮುಂದುವರಿಯಿತು. ರಸ್ತೆ ಮತ್ತು ಸಂಪರ್ಕ ವ್ಯವಸ್ಥೆ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಯಿತು. 1782ರಲ್ಲಿ ಹೈದರ್ ಅಲಿ ಅವರ ನಿಧನದ ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ಆಡಳಿತ ವಹಿಸಿಕೊಂಡರು. ಟಿಪ್ಪು ಸುಲ್ತಾನ್ ಅವರನ್ನು ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತಿತ್ತು. ಅವರು ಆಡಳಿತ, ಸೇನಾ ತಂತ್ರಜ್ಞಾನ ಮತ್ತು ರಾಜ್ಯಾಭಿವೃದ್ಧಿಗೆ ವಿಶೇಷ ಗಮನ ನೀಡಿದರು. ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ
ಆಡಳಿತ ವ್ಯವಸ್ಥೆ ಇನ್ನಷ್ಟು ಬಲವಾಯಿತು. ಕೃಷಿ ಮತ್ತು ಉತ್ಪಾದನೆಗೆ ಉತ್ತೇಜನ ನೀಡಲಾಯಿತು. ಹೊಸ ತೆರಿಗೆ ಮತ್ತು ಭೂ ವ್ಯವಸ್ಥೆ ಜಾರಿಗೆ ತರಲಾಯಿತು. ಸೇನೆಯಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಶಸ್ತ್ರೋಪಕರಣಗಳನ್ನು ಬಳಸಲಾಯಿತು. ವ್ಯಾಪಾರ ವಿಸ್ತರಣೆಗೆ ಪ್ರಯತ್ನಿಸಲಾಯಿತು. ಅವರ ಆಡಳಿತ ಕೇಂದ್ರವಾಗಿದ್ದ ಶ್ರೀರಂಗಪಟ್ಟಣ ರಾಜ್ಯದ ಪ್ರಮುಖ ರಾಜಕೀಯ ಮತ್ತು ಸೇನಾ ಕೇಂದ್ರವಾಗಿತ್ತು. ಈ ಅವಧಿಯಲ್ಲಿ ಮೈಸೂರು ರಾಜ್ಯ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಹಲವು ಯುದ್ಧಗಳು ನಡೆದವು. ಕೊನೆಗೆ ಕ್ರಿ.ಶ. 1799ರಲ್ಲಿ ನಡೆದ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಿದರು. ಅವರ ನಂತರ ಮೈಸೂರು ಸಂಸ್ಥಾನ ಮತ್ತೆ ಒಡೆಯರ್ ಅರಸರ ಆಡಳಿತಕ್ಕೆ ಮರಳಿತು. ಹೀಗೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲವು ಮೈಸೂರು ಮತ್ತು ಕೊಳ್ಳೇಗಾಲ ಪ್ರದೇಶದಲ್ಲಿ ಬಲಿಷ್ಠ ಆಡಳಿತ, ಸೇನಾ ಶಕ್ತಿ, ಕೃಷಿ ಅಭಿವೃದ್ಧಿ ಮತ್ತು ಇತಿಹಾಸದಲ್ಲಿ ಮಹತ್ವದ ಬದಲಾವಣೆಗಳ ಕಾಲವಾಗಿ ನೆನಪಾಗಿದೆ. ಕ್ರಿಸ್ತಶಕ 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಡಳಿತ ಅಂತ್ಯವಾದ ನಂತರ ಮೈಸೂರು ಸಂಸ್ಥಾನದಲ್ಲಿ ಮತ್ತೆ ಒಡೆಯರ್ ಅರಸರ ಆಡಳಿತ ಆರಂಭವಾಯಿತು. ಈ ಅವಧಿಯಲ್ಲಿ ಮೈಸೂರು ರಾಜ್ಯವು ಯುದ್ಧಕೇಂದ್ರಿತ ಆಡಳಿತದಿಂದ ಅಭಿವೃದ್ಧಿ ಕೇಂದ್ರಿತ ಆಡಳಿತದತ್ತ ಸಾಗಿತು. ಕೊಳ್ಳೇಗಾಲ ಸೇರಿದಂತೆ ದಕ್ಷಿಣ ಕರ್ನಾಟಕದ ಅನೇಕ ಪ್ರದೇಶಗಳು ಈ ಬದಲಾವಣೆಯ ಲಾಭ ಪಡೆದವು. ಮೊದಲು ಕೃಷ್ಣರಾಜ ಒಡೆಯರ್ ಮೂರನೇ ಆಡಳಿತಕ್ಕೆ ಬಂದರು. ಅವರ ಆಡಳಿತವು ಸುಮಾರು ಕ್ರಿಸ್ತಶಕ 1799ರಿಂದ 1868ರವರೆಗೆ ಮುಂದುವರಿಯಿತು. ಅವರು ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಈ ಅವಧಿಯಲ್ಲಿ ಗ್ರಾಮಗಳ ಆಡಳಿತ ವ್ಯವಸ್ಥೆ ಸುಧಾರಿಸಲಾಯಿತು ಮತ್ತು ಜನರ ಬದುಕನ್ನು ಸ್ಥಿರಗೊಳಿಸಲು ಕ್ರಮಗಳನ್ನು ಕೈಗೊಳ್ಳಲಾಯಿತು. ಕೃಷ್ಣರಾಜ ಒಡೆಯರ್ ಮೂರನೇ ಅವರ ಕಾಲದಲ್ಲಿ ಗ್ರಾಮ ಮತ್ತು ತಾಲೂಕು ಆಡಳಿತ ಬಲವಾಯಿತು. ಕೃಷಿಗೆ ಉತ್ತೇಜನ ನೀಡಲಾಯಿತು. ಭೂ ದಾಖಲೆ ವ್ಯವಸ್ಥೆ ಅಭಿವೃದ್ಧಿಯಾಯಿತು. ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೆಂಬಲ ದೊರೆಯಿತು. ನಂತರ ಮೈಸೂರು ಸಂಸ್ಥಾನದ ಅತ್ಯಂತ ಪ್ರಸಿದ್ಧ ಅರಸರಲ್ಲಿ ಒಬ್ಬರಾದ ಕೃಷ್ಣರಾಜ ಒಡೆಯರ್ ನಾಲ್ಕನೇ ಆಡಳಿತಕ್ಕೆ ಬಂದರು. ಅವರ ಆಡಳಿತವನ್ನು ಮೈಸೂರು ಸಂಸ್ಥಾನದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಸುಮಾರು ಕ್ರಿಸ್ತಶಕ 1894ರಿಂದ 1940ರವರೆಗೆ ಅವರ ಕಾಲದಲ್ಲಿ ಮೈಸೂರು ರಾಜ್ಯವು ಭಾರತದಲ್ಲೇ ಅತ್ಯಂತ ಪ್ರಗತಿಪರ ಸಂಸ್ಥಾನಗಳಲ್ಲಿ ಒಂದಾಯಿತು. ಕೃಷ್ಣರಾಜ ಒಡೆಯರ್ ನಾಲ್ಕನೇ ಅವರ ಕಾಲದಲ್ಲಿ ಹೊಸ ರಸ್ತೆಗಳನ್ನು ನಿರ್ಮಿಸಲಾಯಿತು. ಶಿಕ್ಷಣ ಸಂಸ್ಥೆಗಳು ಆರಂಭಗೊಂಡವು. ನೀರಾವರಿ ಯೋಜನೆಗಳಿಗೆ ಉತ್ತೇಜನ ನೀಡಲಾಯಿತು. ಕೃಷಿ ಉತ್ಪಾದನೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಯಿತು. ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಲಾಯಿತು. ಆರೋಗ್ಯ ಮತ್ತು ಸಾರ್ವಜನಿಕ ಸೇವೆಗಳು ಸುಧಾರಿಸಲ್ಪಟ್ಟವು. ಈ ಅವಧಿಯಲ್ಲಿ ಕೊಳ್ಳೇಗಾಲ ಪ್ರದೇಶದಲ್ಲಿಯೂ ಕೃಷಿ ಮತ್ತು ವ್ಯಾಪಾರ ಬೆಳೆಯಿತು. ರಸ್ತೆ ಸಂಪರ್ಕ ಹೆಚ್ಚಾದ ಕಾರಣ ಹಳ್ಳಿಗಳು ಮಾರುಕಟ್ಟೆಗಳಿಗೆ ಸಂಪರ್ಕ ಹೊಂದಿದವು. ರೈತರಿಗೆ ಬೆಳೆ ಬೆಳೆಯಲು ಮತ್ತು ಮಾರಾಟ ಮಾಡಲು ಹೆಚ್ಚಿನ ಅವಕಾಶಗಳು ದೊರೆಯತೊಡಗಿದವು. ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಮೊಕ್ಷಗುಂಡನ್ ವಿಶ್ವೇಶ್ವರಯ್ಯ ಕೂಡ ಒಬ್ಬರು. ಅವರ ಯೋಜನೆಗಳು ನೀರಾವರಿ, ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ನೆರವಾದವು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೈಸೂರು ಸಂಸ್ಥಾನ ಭಾರತೀಯ ಒಕ್ಕೂಟಕ್ಕೆ ಸೇರಿತು. ಹೀಗೆ ಕೃಷ್ಣರಾಜ ಒಡೆಯರ್ ಮೂರನೇ ಮತ್ತು ಕೃಷ್ಣರಾಜ ಒಡೆಯರ್ ನಾಲ್ಕನೇ ಅವರ ಕಾಲವು ಕೊಳ್ಳೇಗಾಲ ಮತ್ತು ಮೈಸೂರು ಪ್ರದೇಶದಲ್ಲಿ ರಸ್ತೆ, ಶಿಕ್ಷಣ, ನೀರಾವರಿ ಮತ್ತು ಆಧುನಿಕ ಅಭಿವೃದ್ಧಿಯ ಹೊಸ ಯುಗವನ್ನು ಆರಂಭಿಸಿದ ಕಾಲವಾಗಿ ಇತಿಹಾಸದಲ್ಲಿ ಉಳಿದಿದೆ. ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಬ್ರಿಟಿಷರ ಕಾಲವು ಒಂದು ಮಹತ್ವದ ಬದಲಾವಣೆಯ ಅವಧಿಯಾಗಿತ್ತು. ಕ್ರಿಸ್ತಶಕ 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದ ನಂತರ ಟಿಪ್ಪು ಸುಲ್ತಾನ್ ಅವರ ಆಡಳಿತ ಅಂತ್ಯಗೊಂಡಿತು. ನಂತರ ಮೈಸೂರು ಸಂಸ್ಥಾನದಲ್ಲಿ ಒಡೆಯರ್ ಅರಸರ ಆಡಳಿತ ಮತ್ತೆ ಆರಂಭವಾದರು. ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಂತರ ಬ್ರಿಟಿಷ್ ಆಡಳಿತದ ಮೇಲ್ವಿಚಾರಣೆಯೊಂದಿಗೆ ಮುಂದುವರಿಯಿತು. ಈ ಅವಧಿಯಲ್ಲಿ ಕೊಳ್ಳೇಗಾಲ ಪ್ರದೇಶವು ಆಡಳಿತಾತ್ಮಕ ಬದಲಾವಣೆಗಳನ್ನು ಕಂಡಿತು. ಬ್ರಿಟಿಷರು ಜನರಿಂದ ತೆರಿಗೆ ಸಂಗ್ರಹಿಸುವುದು, ಭೂ ದಾಖಲೆಗಳನ್ನು ನಿರ್ವಹಿಸುವುದು ಮತ್ತು ಆಡಳಿತವನ್ನು ಹೆಚ್ಚು ವ್ಯವಸ್ಥಿತಗೊಳಿಸುವ ಕ್ರಮಗಳನ್ನು ಜಾರಿಗೆ ತಂದರು. ಕೊಳ್ಳೇಗಾಲ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೂಮಿಯ ಅಳತೆ ಮತ್ತು ದಾಖಲೆ ವ್ಯವಸ್ಥೆ ರೂಪಿಸಲಾಯಿತು. ರೈತರು ಬಳಸುತ್ತಿದ್ದ ಭೂಮಿಗೆ ಅಧಿಕೃತ ದಾಖಲೆಗಳನ್ನು ಸಿದ್ಧಪಡಿಸಲಾಯಿತು. ತೆರಿಗೆ ಸಂಗ್ರಹಣೆಗೆ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಯಿತು. ಇದರಿಂದ ಸರ್ಕಾರದ ಆಡಳಿತ ಹೆಚ್ಚು ಕ್ರಮಬದ್ಧವಾಯಿತು. ಈ ಅವಧಿಯಲ್ಲಿ ರಸ್ತೆ ಸಂಪರ್ಕಕ್ಕೂ ಹೆಚ್ಚಿನ ಮಹತ್ವ ನೀಡಲಾಯಿತು. ಗ್ರಾಮಗಳನ್ನು ತಾಲೂಕು ಮತ್ತು ಪ್ರಮುಖ ವ್ಯಾಪಾರ ಕೇಂದ್ರಗಳಿಗೆ ಸಂಪರ್ಕಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಇದರಿಂದ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಅನುಕೂಲವಾಯಿತು. ಸ್ಥಳೀಯ ಆಡಳಿತ ವ್ಯವಸ್ಥೆಯ ಭಾಗವಾಗಿ
ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ರೀತಿಯ ಆಡಳಿತ ವ್ಯವಸ್ಥೆಗಳು ಬಲಪಡಿಸಲ್ಪಟ್ಟವು. ಗ್ರಾಮಗಳ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲೇ ನಿರ್ವಹಿಸುವ ಕ್ರಮಗಳು ಬೆಳೆಯತೊಡಗಿದವು. ಶಿಕ್ಷಣ ಕ್ಷೇತ್ರದಲ್ಲಿಯೂ ಬದಲಾವಣೆ ಕಂಡುಬಂತು. ಕೆಲವು ಪ್ರದೇಶಗಳಲ್ಲಿ ಶಾಲೆಗಳು ಆರಂಭಗೊಂಡವು ಮತ್ತು ಆಡಳಿತಕ್ಕೆ ಅಗತ್ಯವಾದ ದಾಖಲೆ ನಿರ್ವಹಣಾ ವ್ಯವಸ್ಥೆ ಬಲವಾಯಿತು. ಆದರೆ ಈ ಕಾಲದಲ್ಲಿ ತೆರಿಗೆ ವ್ಯವಸ್ಥೆ ಕಠಿಣವಾಗಿದ್ದ ಸಂದರ್ಭಗಳು ಇದ್ದವು. ರೈತರು ಮತ್ತು ಗ್ರಾಮೀಣ ಜನರು ಕೆಲವೊಮ್ಮೆ ಆರ್ಥಿಕ ಒತ್ತಡವನ್ನು ಎದುರಿಸಿದರು. ಆದರೂ ರಸ್ತೆ, ಆಡಳಿತ ಮತ್ತು ದಾಖಲೆ ವ್ಯವಸ್ಥೆಗಳು ಮುಂದಿನ ಅಭಿವೃದ್ಧಿಗೆ ಅಡಿಪಾಯವಾದವು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಈ ಪ್ರದೇಶವು ಹೊಸ ಆಡಳಿತ ವ್ಯವಸ್ಥೆಯ ಭಾಗವಾಯಿತು. ಹೀಗೆ ಬ್ರಿಟಿಷರ ಕಾಲವು ಕೊಳ್ಳೇಗಾಲ ಪ್ರದೇಶದಲ್ಲಿ ಆಡಳಿತ ಸುಧಾರಣೆ, ರಸ್ತೆ ಸಂಪರ್ಕ, ಭೂದಾಖಲೆ ವ್ಯವಸ್ಥೆ ಮತ್ತು ಗ್ರಾಮೀಣ ಆಡಳಿತ ಬೆಳವಣಿಗೆಯ ಕಾಲವಾಗಿ ಇತಿಹಾಸದಲ್ಲಿ ಗುರುತಿಸಿಕೊಂಡಿದೆ. ಬಹಳ ಹಿಂದಿನಿಂದಲೇ ಕೊಳ್ಳೇಗಾಲ ಪ್ರದೇಶವು ದಟ್ಟ ಕಾಡುಗಳು, ಬೆಟ್ಟಗಳು ಮತ್ತು ಸಣ್ಣ ಗ್ರಾಮಗಳಿಂದ ಕೂಡಿದ ಪವಿತ್ರ ನೆಲವಾಗಿತ್ತು. ಕಾಲಕ್ರಮೇಣ ಇಲ್ಲಿ ಜನರು ನೆಲೆಸಿ ಕೃಷಿ ಆರಂಭಿಸಿದರು. ಪ್ರಕೃತಿಯ ನಡುವೆ ಬದುಕು ಕಟ್ಟಿಕೊಂಡ ಜನರಿಗೆ ದೇವರ ಭಕ್ತಿ ಮತ್ತು ಸಂಸ್ಕೃತಿ ಜೀವನದ ಕೇಂದ್ರವಾಯಿತು. ಹೀಗಾಗಿ ಈ ಪ್ರದೇಶದಲ್ಲಿ ಅನೇಕ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಬೆಳೆಯತೊಡಗಿದವು. ಈ ನೆಲದ ಅತ್ಯಂತ ಮಹತ್ವದ ಕತೆ ಮಲೆ ಮಹದೇಶ್ವರ ಬೆಟ್ಟದಿಂದ ಆರಂಭವಾಗುತ್ತದೆ. ಜನಪದ ನಂಬಿಕೆಯ ಪ್ರಕಾರ ಮಹದೇಶ್ವರ ಸ್ವಾಮಿ ಇಲ್ಲಿ ತಪಸ್ಸು ಮಾಡಿ ಜನರನ್ನು ರಕ್ಷಿಸಿದ ಸ್ಥಳವೆಂದು ಭಕ್ತರು ನಂಬುತ್ತಾರೆ. ಕಾಲಕ್ರಮೇಣ ಈ ಬೆಟ್ಟವು ಶಕ್ತಿಶಾಲಿ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು. ಇಂದಿಗೂ ಇಲ್ಲಿ ನಡೆಯುವ ಜಾತ್ರೆಗಳಿಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ಕಾಡಿನ ಮಧ್ಯೆ ಇರುವ ಈ ದೇವಾಲಯವು ಭಕ್ತಿ, ಪ್ರಕೃತಿ ಮತ್ತು ಜನಪದ ನಂಬಿಕೆಯ ಸಂಕೇತವಾಗಿದೆ. ಮತ್ತೊಂದು ಪ್ರಮುಖ ಪವಿತ್ರ ಸ್ಥಳವೆಂದರೆ ಬಿಳಿಗಿರಿರಂಗನ ಬೆಟ್ಟ. ಈ ಬೆಟ್ಟವು ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಅದು ಪ್ರಕೃತಿ ಸೌಂದರ್ಯ ಮತ್ತು ವನ್ಯಜೀವಿಗಳ ಆಶ್ರಯ ಸ್ಥಳವೂ ಆಗಿದೆ. ಇಲ್ಲಿ ಇರುವ ಶ್ರೀ ರಂಗನಾಥಸ್ವಾಮಿ ದೇವಾಲಯವು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು, ಕಾಡಿನ ನಡುವೆ ಶಾಂತತೆಯ ಪ್ರತೀಕವಾಗಿ ನಿಂತಿದೆ. ಭಕ್ತರು ಬೆಟ್ಟ ಏರಿ ದೇವರನ್ನು ದರ್ಶನ ಮಾಡಿ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾರೆ. ಕೊಳ್ಳೇಗಾಲ ಪಟ್ಟಣದಲ್ಲಿ ಸ್ಥಳೀಯ ಜನರ ಭಕ್ತಿಗೆ ಕೇಂದ್ರವಾಗಿರುವ ಚೌಡೇಶ್ವರಿ ದೇವಾಲಯ ಪ್ರಮುಖವಾಗಿದೆ. ಹಬ್ಬಗಳ ಸಮಯದಲ್ಲಿ ಈ ದೇವಾಲಯದಲ್ಲಿ ನಡೆಯುವ ಉತ್ಸವಗಳು, ರಥೋತ್ಸವಗಳು ಮತ್ತು ಪೂಜೆಗಳು ಜನರನ್ನು ಒಂದೇ ಕುಟುಂಬದಂತೆ ಒಗ್ಗೂಡಿಸುತ್ತವೆ. ಗ್ರಾಮೀಣ ಸಂಸ್ಕೃತಿ ಇಲ್ಲಿ ಜೀವಂತವಾಗಿದೆ. ಈ ಎಲ್ಲಾ ಧಾರ್ಮಿಕ ಕೇಂದ್ರಗಳ ಸುತ್ತಮುತ್ತ ಇರುವ ಹನೂರು ಪ್ರದೇಶವೂ ಸಹ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಹನೂರು ಪ್ರದೇಶವು ಬೆಟ್ಟಗಳು, ಕಾಡುಗಳು ಮತ್ತು ಕೃಷಿ ಗ್ರಾಮಗಳಿಂದ ಕೂಡಿದ್ದು, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಪ್ರಮುಖ ಮಾರ್ಗವಾಗಿದೆ. ಇಲ್ಲಿ ಜೀವನ ಪ್ರಕೃತಿ ಮತ್ತು ಕೃಷಿಯೊಂದಿಗೆ ಬೆಸೆದುಕೊಂಡಿದೆ. ಕೊಳ್ಳೇಗಾಲದ ಸಂಸ್ಕೃತಿಯಲ್ಲಿ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಜನರ ಜೀವನದ ಕೇಂದ್ರಗಳು. ಜಾತ್ರೆಗಳು, ಹಬ್ಬಗಳು ಮತ್ತು ಜನಪದ ಆಚರಣೆಗಳು ಇಲ್ಲಿ ಸಮಾಜವನ್ನು ಒಂದಾಗಿ ಕಟ್ಟುತ್ತವೆ. ಕೃಷಿ, ಭಕ್ತಿ ಮತ್ತು ಪ್ರಕೃತಿ ಇಲ್ಲಿ ಒಂದೇ ಹಾದಿಯಲ್ಲಿ ಸಾಗುತ್ತವೆ. ಹೀಗೆ ಕೊಳ್ಳೇಗಾಲ ಪ್ರದೇಶವು ಭಕ್ತಿ, ಪ್ರಕೃತಿ, ಜನಪದ ಸಂಸ್ಕೃತಿ ಮತ್ತು ದೇವಾಲಯ ಪರಂಪರೆಯ ಸಂಗಮವಾಗಿ ಇಂದಿಗೂ ತನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಂಡಿದೆ. ಕೊಳ್ಳೇಗಾಲ ಪ್ರದೇಶದ ಜೀವನ ಮತ್ತು ಬೆಳವಣಿಗೆಯ ಹೃದಯವೇ ಕೃಷಿ. ಹಲವು ಶತಮಾನಗಳಿಂದ ಇಲ್ಲಿ ಜನರ ಮುಖ್ಯ ಉದ್ಯೋಗ ಕೃಷಿಯಾಗಿದ್ದು, ಪ್ರಕೃತಿ ಸಂಪತ್ತು, ಭೂಮಿ ಮತ್ತು ಹವಾಮಾನದ ಅನುಕೂಲದಿಂದ ಈ ಪ್ರದೇಶ ಕೃಷಿ ಆಧಾರಿತ ಸಮಾಜವಾಗಿ ಬೆಳೆಯಿತು. ಹಳೆಯ ಕಾಲದಲ್ಲಿ ಕೊಳ್ಳೇಗಾಲ ಪ್ರದೇಶದಲ್ಲಿ ಜನರು ಮಳೆಯನ್ನೇ ಅವಲಂಬಿಸಿ ಕೃಷಿ ಮಾಡುತ್ತಿದ್ದರು. ನಂತರ ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳು ಬೆಳೆಯುತ್ತಿದ್ದಂತೆ ಕೃಷಿ ಹೆಚ್ಚು ಸಂಘಟಿತವಾಯಿತು. ಗ್ರಾಮಗಳ ಆರ್ಥಿಕ ಜೀವನವು ಕೃಷಿಯ ಸುತ್ತಲೇ ರೂಪುಗೊಂಡಿತು. ಈ ಪ್ರದೇಶದ ಪ್ರಮುಖ ಆಹಾರ ಬೆಳೆ ರಾಗಿ. ರಾಗಿ ಇಲ್ಲಿನ ಜನರ ದೈನಂದಿನ ಆಹಾರ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದ್ದು, ಬರ ಪರಿಸ್ಥಿತಿಯಲ್ಲೂ ಬೆಳೆಯುವ ಕಾರಣ ರೈತರಿಗೆ ಹೆಚ್ಚು ಉಪಯುಕ್ತವಾಗಿದೆ. ಅದರ ಜೊತೆಗೆ ಜೋಳ ಸಹ ಪ್ರಮುಖ ಬೆಳೆ. ಇದು ಆಹಾರ ಮತ್ತು ಪಶು ಆಹಾರ ಎರಡಕ್ಕೂ ಬಳಸಲ್ಪಡುತ್ತದೆ. ಕೊಳ್ಳೇಗಾಲದಲ್ಲಿ ಕಬ್ಬು ಬೆಳೆ ವ್ಯಾಪಾರಿಕ ದೃಷ್ಟಿಯಿಂದ ಮಹತ್ವ ಹೊಂದಿದೆ. ಕಬ್ಬು ಬೆಳೆದ ರೈತರು ಸಕ್ಕರೆ ಉತ್ಪಾದನೆ ಮತ್ತು ಮಾರುಕಟ್ಟೆ ವ್ಯಾಪಾರದಿಂದ ಆದಾಯ ಗಳಿಸುತ್ತಾರೆ. ಕೆಲವು ಭಾಗಗಳಲ್ಲಿ ತೆಂಗಿನ ತೋಟಗಳು ಕೂಡ ಕಂಡುಬರುತ್ತವೆ. ತೆಂಗು ಆಹಾರ, ಎಣ್ಣೆ ಮತ್ತು ವ್ಯಾಪಾರಿಕ ಬಳಕೆಗೆ ಸಹಾಯಕವಾಗಿದೆ. ಬಾಳೆ ಬೆಳೆ ಸಹ ಈ ಪ್ರದೇಶದ ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದೆ. ನೀರಾವರಿ ವ್ಯವಸ್ಥೆ ಇರುವ ಪ್ರದೇಶಗಳಲ್ಲಿ ಬಾಳೆ ಬೆಳೆಯು ರೈತರಿಗೆ ಉತ್ತಮ ಆದಾಯ ನೀಡುತ್ತದೆ. ಇವುಗಳ ಜೊತೆಗೆ ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆಕಾಯಿ, ಬೀನ್ಸ್ ಮತ್ತು ಇತರ ವಿವಿಧ ತರಕಾರಿ ಬೆಳೆಗಳು
ಸ್ಥಳೀಯ ಮಾರುಕಟ್ಟೆ ಮತ್ತು ವ್ಯಾಪಾರಕ್ಕೆ ನೆರವಾಗುತ್ತವೆ. ಕೃಷಿಯ ಜೊತೆಗೆ ಕೊಳ್ಳೇಗಾಲದ ಆರ್ಥಿಕತೆಯಲ್ಲಿ ಅರಣ್ಯ ಸಂಪತ್ತು ಕೂಡ ಮಹತ್ವದ ಸ್ಥಾನ ಹೊಂದಿದೆ. ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳು ಪ್ರಕೃತಿ ಸಂಪನ್ಮೂಲಗಳನ್ನು ಒದಗಿಸಿ ಗ್ರಾಮೀಣ ಜೀವನಕ್ಕೆ ಬೆಂಬಲ ನೀಡುತ್ತವೆ. ಇದರ ಜೊತೆಗೆ ಪಶುಸಂಗೋಪನೆ ಸಹ ರೈತರ ಪ್ರಮುಖ ಆದಾಯ ಮೂಲವಾಗಿದೆ. ಹಸು, ಎಮ್ಮೆ, ಕುರಿ ಮತ್ತು ಇತರ ಸಾಕುಪ್ರಾಣಿಗಳ ಸಾಕಾಣಿಕೆಯಿಂದ ಹಾಲು ಉತ್ಪಾದನೆ ಮತ್ತು ಪೂರಕ ಆದಾಯ ದೊರೆಯುತ್ತದೆ. ಹೀಗೆ ಕೊಳ್ಳೇಗಾಲದ ಆರ್ಥಿಕ ಜೀವನವು ಕೃಷಿ, ಅರಣ್ಯ ಸಂಪತ್ತು ಮತ್ತು ಪಶುಸಂಗೋಪನೆ ಎಂಬ 3 ಬಲವಾದ ಅಡಿಪಾಯಗಳ ಮೇಲೆ ಬೆಳೆಯುತ್ತಾ ಇಂದಿಗೂ ಜನರ ಜೀವನದ ಮುಖ್ಯ ಆಧಾರವಾಗಿದೆ. ಕೊಳ್ಳೇಗಾಲವು ಕೇವಲ ಒಂದು ತಾಲ್ಲೂಕು ಮಾತ್ರವಲ್ಲ. ಅದು ಇತಿಹಾಸ, ಸಂಸ್ಕೃತಿ, ಭಕ್ತಿ ಮತ್ತು ಪ್ರಕೃತಿಯ ಸೊಬಗನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಹೆಮ್ಮೆಯ ನೆಲವಾಗಿದೆ. ಹಲವು ಶತಮಾನಗಳಿಂದ ವಿವಿಧ ರಾಜವಂಶಗಳ ಆಡಳಿತವನ್ನು ಕಂಡ ಈ ಪ್ರದೇಶದಲ್ಲಿ ಜನರ ಜೀವನಶೈಲಿ, ಆಚರಣೆಗಳು ಮತ್ತು ಸಂಪ್ರದಾಯಗಳು ವಿಶಿಷ್ಟವಾಗಿ ಬೆಳೆಯುತ್ತಾ ಬಂದಿವೆ. ಕೊಳ್ಳೇಗಾಲದ ಸಂಸ್ಕೃತಿಯಲ್ಲಿ ಜನಪದ ಕಲೆಗಳಿಗೆ ವಿಶೇಷ ಸ್ಥಾನವಿದೆ. ಹಳ್ಳಿಗಳಲ್ಲಿ ನಡೆಯುವ ಉತ್ಸವಗಳು, ಜಾತ್ರೆಗಳು, ಜನಪದ ಹಾಡುಗಳು ಮತ್ತು ಸ್ಥಳೀಯ ಆಚರಣೆಗಳು ಜನರ ಜೀವನದ ಭಾಗವಾಗಿವೆ. ಹಬ್ಬಗಳ ಸಂದರ್ಭದಲ್ಲಿ ಜನರು ಒಟ್ಟಾಗಿ ಸೇರಿ ತಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತಾರೆ. ಈ ಪ್ರದೇಶದಲ್ಲಿ ಧಾರ್ಮಿಕ ಆಚರಣೆಗಳು ಮತ್ತು ದೇವಾಲಯ ಉತ್ಸವಗಳು ಜನರ ಬದುಕಿನಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ವರ್ಷಂಪ್ರತಿ ನಡೆಯುವ ಜಾತ್ರೆಗಳು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲ. ಅವು ಜನರನ್ನು ಒಗ್ಗೂಡಿಸುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಉತ್ಸವಗಳಾಗಿವೆ. ಕೊಳ್ಳೇಗಾಲ ಪ್ರದೇಶದ ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ಸ್ಥಳಗಳಲ್ಲಿ ಮೊದಲನೆಯದು ಮಲೆ ಮಹದೇಶ್ವರ ಬೆಟ್ಟ. ಈ ಕ್ಷೇತ್ರವು ಭಕ್ತಿಯ ಪ್ರಮುಖ ಕೇಂದ್ರವಾಗಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಮತ್ತೊಂದು ಪ್ರಸಿದ್ಧ ಕ್ಷೇತ್ರವಾದ ಬಿಳಿಗಿರಿರಂಗನ ಬೆಟ್ಟ ಪ್ರಕೃತಿ ಮತ್ತು ಧಾರ್ಮಿಕ ಪರಂಪರೆಯ ಸಂಗಮವಾಗಿದೆ. ಬೆಟ್ಟ, ಕಾಡು ಮತ್ತು ದೇವಾಲಯದ ವಾತಾವರಣ ಈ ಪ್ರದೇಶಕ್ಕೆ ವಿಶೇಷ ಆಕರ್ಷಣೆ ನೀಡುತ್ತದೆ. ಅದೇ ರೀತಿ ಹನೂರು ಪ್ರದೇಶವು ತನ್ನ ಪ್ರಕೃತಿ ಸೌಂದರ್ಯ, ಸಂಸ್ಕೃತಿ ಮತ್ತು ಧಾರ್ಮಿಕ ಮಹತ್ವದಿಂದ ಪ್ರಸಿದ್ಧವಾಗಿದೆ. ಆಡಳಿತದ ದೃಷ್ಟಿಯಿಂದ ನೋಡಿದರೆ, ಹಿಂದೆ ಕೊಳ್ಳೇಗಾಲವು ವಿಶಾಲ ಪ್ರದೇಶವನ್ನು ಒಳಗೊಂಡ ದೊಡ್ಡ ತಾಲ್ಲೂಕಾಗಿತ್ತು. ನಂತರ ಕಾಲಕ್ರಮೇಣ ಆಡಳಿತಾತ್ಮಕ ಬದಲಾವಣೆಗಳಿಂದ ಕೆಲವು ಭಾಗಗಳು ಪ್ರತ್ಯೇಕವಾಗಿ ಅಭಿವೃದ್ಧಿಗೊಂಡವು ಮತ್ತು ಹೊಸ ಆಡಳಿತ ವ್ಯವಸ್ಥೆಗಳು ರೂಪುಗೊಂಡವು. ಇಂದಿನ ಕೊಳ್ಳೇಗಾಲವು ಕೃಷಿಯ ಜೊತೆಗೆ ವ್ಯಾಪಾರ, ಶಿಕ್ಷಣ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿಯೂ ಬೆಳೆಯುತ್ತಿದೆ. ರಸ್ತೆ ಸಂಪರ್ಕ, ಶಿಕ್ಷಣ ಸಂಸ್ಥೆಗಳು ಮತ್ತು ಗ್ರಾಮೀಣ ಅಭಿವೃದ್ಧಿಯಿಂದ ಈ ಪ್ರದೇಶ ಹೊಸ ರೂಪ ಪಡೆಯುತ್ತಿದೆ. ನಮ್ಮ ಕೊಳ್ಳೇಗಾಲ ರಾಜರ ಇತಿಹಾಸವನ್ನು ಹೊತ್ತು ಸಂಸ್ಕೃತಿಯನ್ನು ಉಳಿಸಿ ಪ್ರಕೃತಿಯ ಸೊಬಗಿನಲ್ಲಿ ಬೆಳೆಯುತ್ತಿರುವ ಹೆಮ್ಮೆಯ ತಾಲ್ಲೂಕು. ಟಾಪ್ ಆಫ್ ಫಾರ್ಮ್, ಬಾಟಮ್ ಆಫ್ ಫಾರ್ಮ್.